ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಕರ್ನಾಟಕದ ಹೆಮ್ಮೆ ತನ್ನ ಅದ್ಭುತ ಪರಿಮಳಗಳಿಂದ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಮೈಸೂರು ಮಲ್ಲಿಗೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಪುಟ್ಟ ಬಿಳಿ ಹೂವು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ, ಕೃಷಿ ಮತ್ತು ಆರ್ಥಿಕತೆಯಲ್ಲಿಯೂ ಮಹತ್ವದ ಸ್ಥಾನವನ್ನು ಹೊಂದಿದೆ. ಮೈಸೂರು ಮಲ್ಲಿಗೆಯು ತನ್ನ ದಟ್ಟವಾದ ಬಿಳಿ ದಳಗಳು, ಮನಮೋಹಕ ಸುಗಂಧ ಮತ್ತು ಹೆಚ್ಚು ಸಮಯ ಪರಿಮಳ ಉಳಿಸಿಕೊಳ್ಳುವ ಗುಣದಿಂದ ಪ್ರಸಿದ್ಧವಾಗಿದೆ. ಬೆಳಗಿನ ಜಾವ ಅರಳುವ ಈ ಹೂವು ತಾಜಾತನ ಮತ್ತು ಸೌಂದರ್ಯದ ಪ್ರತೀಕವಾಗಿದೆ. ಮನೆ ತೋಟಗಳು, ದೇವಾಲಯಗಳು, ಹೂವಿನ ಅಲಂಕಾರ ಹಾಗೂ ವಿವಿಧ ಶುಭ ಸಮಾರಂಭಗಳಲ್ಲಿ ಮೈಸೂರು ಮಲ್ಲಿಗೆಗೆ ವಿಶೇಷ ಸ್ಥಾನವಿದೆ. ಇದರ ಸಾಂಸ್ಕೃತಿಕ ಮಹತ್ವವು ಕರ್ನಾಟಕ ಸಂಸ್ಕೃತಿಯಲ್ಲಿ ಮೈಸೂರು ಮಲ್ಲಿಗೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಮಹಿಳೆಯರು ಇದನ್ನು ಕೂದಲಿನ ಅಲಂಕಾರವಾಗಿ ಧರಿಸುತ್ತಾರೆ. ದೇವರ ಪೂಜೆ, ಮದುವೆ, ನಾಮಕರಣ, ಹಬ್ಬ ಹರಿದಿನಗಳು ಸೇರಿದಂತೆ ಎಲ್ಲ ಕಾರ್ಯಗಳಲ್ಲಿ ಮಲ್ಲಿಗೆಯ ಹಾರಗಳು ವಿಶೇಷ ಆಕರ್ಷಣೆಯಾಗಿವೆ. ಮಲ್ಲಿಗೆಯ ಪರಿಮಳ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಎಂಬ ನಂಬಿಕೆಯೂ ಇದೆ. ಕೃಷಿ ಮತ್ತು ಆರ್ಥಿಕ ಮಹತ್ವದಲ್ಲಿಯೂ ಮೈಸೂರು ಮಲ್ಲಿಗೆಯೂ ಇದೆ. ಮೈಸೂರು, ಮಂಡ್ಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾವಿರಾರು ರೈತರು ಮಲ್ಲಿಗೆ ಕೃಷಿಯನ್ನು ಅವಲಂಬಿಸಿದ್ದಾರೆ. ಪ್ರತಿದಿನ ದೊಡ್ಡ ಪ್ರಮಾಣದಲ್ಲಿ ಈ ಹೂವು ರಾಜ್ಯದ ವಿವಿಧ ಮಾರುಕಟ್ಟೆಗಳಲ್ಲಿ ಹಾಗೂ ದೇಶದ ಕೆಲವೆಡೆ ಸಾಗಾಟವಾಗುತ್ತದೆ. ಸುಗಂಧ ದ್ರವ್ಯ, ಅತ್ತರ ಮತ್ತು ವಿವಿಧ ಸೌಂದರ್ಯ ಉತ್ಪನ್ನಗಳ ತಯಾರಿಕೆಯಲ್ಲಿ ಮೈಸೂರು ಮಲ್ಲಿಗೆಯು ಬಹಳ ಪ್ರಮುಖವಾಗಿದೆ. ಇದರಿಂದ ಅನೇಕ ಕುಟುಂಬಗಳಿಗೆ ಉದ್ಯೋಗ ಮತ್ತು ಆದಾಯ ದೊರೆಯುತ್ತದೆ. ಆಸಕ್ತಿದಾಯಕ ಮಾಹಿತಿ ಎಂದರೆ ಮೈಸೂರು ಮಲ್ಲಿಗೆಗೆ ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ದೊರೆತಿದೆ. ಈ ಮಾನ್ಯತೆ ಮೈಸೂರು ಪ್ರದೇಶಗಳಲ್ಲಿ ಬೆಳೆಯುವ ಮಲ್ಲಿಗೆಯ ವಿಶಿಷ್ಟ ಗುಣಮಟ್ಟ ಮತ್ತು ಅದರ ಮೂಲವನ್ನು ಗುರುತಿಸುತ್ತದೆ. ಇದು ಕರ್ನಾಟಕದ ಹೆಮ್ಮೆ ಮಾತ್ರವಲ್ಲ, ಭಾರತದ ಅಮೂಲ್ಯ ನೈಸರ್ಗಿಕ ಪರಂಪರೆಯ ಭಾಗವೂ ಆಗಿದೆ. ಮುಕ್ತಾಯವು ಹಾಗಾದರೆ ಸ್ನೇಹಿತರೆ, ಮೈಸೂರು ಮಲ್ಲಿಗೆಯ ಸೌಂದರ್ಯ, ಸುಗಂಧ ಮತ್ತು ಮಹತ್ವದ ಬಗ್ಗೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.